ಎಲ್ಲಾ ಕಡೆ ವೈರಲ್ ಆಗ್ತಾ ಇರೋ ಒಂದೇ ವಿಡಿಯೋ ಅಂತ ಹೇಳಿದ್ರೆ ಪೆಂಗ್ವಿನ್ ಕತೆ. ಆ ಪೆಂಗ್ವಿನ್ ಕತೆನ ಸುಮಾರು ಜನ ಸುಮಾರಕ್ಕೆ ಹೋಲಿಸಿದ್ದಾರೆ. ಪ್ರೀತಿಗೆ ಹೋಲಿಸಿದ್ದಾರೆ, ಒಂಟಿತನಕ್ಕೆ ಹೋಲಿಸಿದ್ದಾರೆ, ತುಂಬಾ ವಿಚಾರಗಳಿಗೆ ಹೋಲಿಸಿದ್ದಾರೆ. ಬಟ್ ನನ್ಗನ್ಸಿದ್ದು ಇಷ್ಟೇ, ನಾವ್ ಯಾವಾಗ ನಮ್ ಜೀವನನ ಜೀವಿಸಿ ನಾವೇನಾದ್ರೂ ಒಂದು ಸಕ್ಸಸ್ನ ಕಾಣ್ಬೇಕು ಅಂತ ಹೋಗ್ತೀವೋ ಅವತ್ಗೆ ನಮ್ ಎಲ್ಲಾ ಸಂಬಂಧಗಳನ್ನ ಕಳ್ಕೊತೀವಿ, ಪ್ರಪಂಚಕ್ಕಿಂತ ವಿರುದ್ಧವಾಗಿ ನಾವು ಹೋಗ್ತಾ ಇರ್ತೀವಿ. ಅದು ನೋಡಿದವರು ನಗ್ತಾರೆ, ಇವನ್ ಕೈಲಿ ಸಾಧ್ಸಕ್ಕಾಗಲ್ಲ, ಇವನ್ ಕೈಲಿ ಏನು ಮಾಡಕ್ಕಾಗಲ್ಲ, ಇವಳು ಹಿಂಗೆ ಇವಳು ಹಂಗೆ ತುಂಬಾ ಮಾತಾಡ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ, ಎಲ್ಲಾ ರೀತಿನೂ ಆಗತ್ತೆ. ಆದ್ರೆ ವಾಪಸ್ ಬರಬಾರ್ದು. ವಾಪಸ್ ಬಂದ್ರೆ ನಾನು ನಿಂಗೆ ಅವತ್ತೇ ಹೇಳಿಲ್ವಾ ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಹಂಗಂತ ಸಾಧ್ಸಕ್ ಹೋಗಿ ಈಗ ಪೆಂಗ್ವಿನೇ ಸತ್ತೋಯ್ತು, ಆ ಪೆಂಗ್ವಿನೇ ಇಲ್ಲ, ಅದು ನೋಡ್ತಾ ಅಂತ ಹೇಳಿದ್ರೆ ಅದು ನೋಡ್ತೋ ಇಲ್ವೋ, ಅದ್ರ ಬದುಕಿಗೊಂದು ಸಾರ್ಥಕತೆ ಸಿಕ್ತು. ಅದು ಅವತ್ತು ಒಂಟಿಯಾಗಿ ಹೋಗಿದ್ದಕ್ಕೇನೆ ಇವತ್ತು ಅದ್ರ ಹೆಸರಿಗೆ ಎಲ್ಲಾ ಕಡೆ ಓಡಾಡ್ತಾ ಇರೋದು. ಸೊ ನಾ ಹೇಳೋದು ಇಷ್ಟೇ, ಸಕ್ಸಸ್ ಹಿಂದೆ ಹೋಗಿ, ನಿಮ್ಗೆ ದುಡ್ಡು, ಹಣ, ಹೆಸರು ಎಲ್ಲ ಸಿಗುತ್ತೆ. ನೀವು ದುಡ್ಡು ಮಾಡ್ಬೇಕು ಅಥವಾ ಹೆಸರು ಮಾಡ್ಬೇಕು ಅಂತ ಹೋದ್ರೆ ಎರಡರಲ್ಲೂ ಒಂದ್ ಸಿಗುತ್ತೆ. ನೀವ್ ಯಾವತ್ತು ನನ್ ಸಕ್ಸಸ್ ನಂದು ಅಂತ ಹೋಗ್ತಿರೋ ಅವತ್ತು ಕಲ್ಲು ಮುಳ್ಳು ಎಲ್ಲ ಸಿಗುತ್ತೆ, ಎಲ್ಲ ಅಂತಾರೆ, ಎಲ್ಲ ಮಾತಾಡ್ತಾರೆ. ಬಟ್ ನೀವು ಒಂದ್ಸತಿ ಸಕ್ಸಸ್ ಆಗಿ ನಿಂತ್ಕೊಳ್ಳಿ, ಯಾರ್ಯಾರು ನಿಮ್ಮನ್ನ ಅಂದಿದ್ರೋ ಅವ್ರು ಬಂದು ನಿಮ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಂತ ಕಾಲ ಬಂದೇ ಬರುತ್ತೆ. ನಾವು ಅದನ್ನ ನೋಡಿದೀವಿ. ಸೊ ಅದಕ್ಕೆ ಹೇಳ್ತೀನಿ, ಜೀವನದಲ್ಲಿ ಆ ಪೆಂಗ್ವಿನ್ ಒಂದು ಪ್ರಾಣಿ ಅದನ್ನ ಮಾಡಿ ತೋರಿಸಿದೆ ಅಂದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಮಾಡಿ ತೋರಿಸ್ಬೋದು. ನಿಮ್ ಸಕ್ಸಸ್ ಹಿಂದೆ ಹೋದಾಗ ಯಾರು ಏನಂದ್ರೂ ತಲೆ ಕೆಡ್ಸ್ಕೋಬೇಡಿ. ಅವತ್ಗೆ ನಮ್ ಕಣ್ಣು ಕಾಣಿಸೋದು ಒಂದೇ, ನನ್ ಸಕ್ಸಸ್. ಇನ್ನೇನೂ ನಾವು ನೋಡ್ಬಾರ್ದು. ಇದು ನನ್ನ ಒಪಿನಿಯನ್. ನಿಮ್ಗೆ ಏನು ಅನ್ನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ.